ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋದು ಮರಿಬೇಡಿ. ಸೊ ಗೈಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಅವರು ಇಬ್ಬರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದರೆ ಏನು ಹಿಂಟ್ ಕೊಟ್ಟರು, ಏನಾಯಿತು, ಏನಂತ ಹೇಳಿದ್ರು ಅಂತ ಅವ್ರ ಅಮ್ಮನ ಕೇಳ್ತಾ ಇದ್ದಾರೆ. ಏನು ಹೇಳಿದ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಎಲ್ಲರಿಗೂ ಏನೇನು ಇಂಡೈರೆಕ್ಟಾಗಿ ಹಿಂಟ್ಗಳು ಕೊಟ್ಟಿದ್ರು ಅದೆಲ್ಲರಿಗೂ ಅರ್ಥ ಆಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟು ಗೌತಮಿ ಅವರು, ಉಗ್ರಂ ಮಂಜು ಅವರು ಮತ್ತು ಅವರ ಹಸ್ಬೆಂಡ್ ಆದಿತ್ಯ ಅವರು ಅಂತ ಅನ್ಕೊಂತೀನಿ, ಅವರು ಅಭಿಷೇಕ್ ಅವರು, ಸಾರಿ, ಅವರು 3 ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನು ಕಚ್ಕೊಂಡ್ಬಿಟ್ಟಿರ್ತಾರೆ, ಸ್ಪೇಸ್ ಇಲ್ಲ ಪಾಪ. ಉಗ್ರಂ ಮಂಜು ಅವರು ಹಿಂಗೆ ಕುತ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ. ಸೊ ಅಂದರೆ ಮಾತಾಡ್ತಾ ಇರ್ತಾರೆ, ಏನು ಎತ್ತಾಕತೆ, ಐ ಮೀನ್ ಹೆಂಗಿರಬೇಕು, ಹೆಂಗೆ ಆಟ ಆಡಬೇಕು, ನೀವು ಯಾವ ರೀತಿ ಆಡ್ತಾ ಇದ್ದೀರಾ ಅಂತ ಮಾತಾಡ್ಬಿಟ್ಟು ಓಕೆ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಇವರೊಂದು ಹುಳ ಬಿಡ್ತಾರೆ ಯಾರ ಹತ್ರ, ಗೌತಮಿ ಅವ್ರ ಹತ್ರ. ಆ್ಯಕ್ಚುಲಿ ಇವ್ರು ಯಾವ ರೀತಿ ಮಾತಾಡಿದ್ರು ಅಂತಂದರೆ ಅವ್ರನ್ನ ಲೈಕ್ ಗೌತಮಿಯಿಂದನೇ ಉಗ್ರಂ ಮಂಜು ಉಳ್ಕೊಂಡ್ರು ಅನ್ನೋ ರೀತಿ ಇಂಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಐ ಮೀನ್ ಅವ್ರಿಗೆ ಗೊತ್ತಿದೆ ಈ ಮಾತುಗಳು ಹೇಳಿದ್ರೆ ಮೇ ಬಿ ಅವ್ರಿಗೆ ಅರ್ಥ ಆಗ್ತಿರೋದು ಏನಂತಂದರೆ ಗೌತಮಿ ಅವರು ಅವರಿಂದನೇ ಉಳ್ಕೊಂಡಿರೋದು ಅನ್ನೋ ಹತ್ರ. ಐ ಮೀನ್ ಈಗ ಇದು ಮಂಜುವಿಂದ ಉಳ್ಕೊತಾ ಇದ್ದಾರೆ ಅಂತ ಇವ್ರು ಇಂಡೈರೆಕ್ಟಾಗಿ ಗೌತಮಿಯಿಂದನೇ ಉಳ್ಕೊಂಡಿರೋದು ಮಂಜು ಅಂತ ಇಂಡೈರೆಕ್ಟಾಗಿ ಮಾತುಗಳು ಹೇಳ್ತಾ ಇದ್ರು. ಸೊ ಆಮೇಲೆ ಆ ವ್ಯಕ್ತಿನ ಹೆಂಗೆ 100% ನಂಬ್ತೀರಾ ನೀವು, ಅದು ಇದು ಅಂತೆಲ್ಲ ಒಂದಷ್ಟು ಮಾತುಗಳು ಹೇಳ್ತಾ ಇರ್ತಾರೆ. ಸೊ ಓಕೆ ಅಂತ ಅಂದ್ಬಿಟ್ಟು ಲೈಕ್ ಇಲ್ಲ ನಂಬ್ತಾರೆ, ಅವ್ರು ಎಲ್ಲರ ಹತ್ರ ಜೆನ್ಯೂನ್ ಆಗಿದ್ದಾರೆ, ನಿನ್ಗೆ ಅನ್ಸುತ್ತೆ ಅವ್ರು ಜೆನ್ಯೂನ್ ಆಗಿದ್ದಾರೆ ಅಂತ ಕೇಳ್ತಾರೆ. ಇಲ್ಲ ಹಂಗೆ ಅನ್ಸುತ್ತೆ ನನಗೆ ಅಂತಂದಾಗ ನಂಬಕ್ಕೆ ಹೋಗ್ಬೇಡ ಅಂತ ಇವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ. ದೂರ ಇರೋ ನಿನ್ನ ಆಟ ನೀನು ಆಡೋ, ಅವ್ರ ಆಟ ಅವ್ರು ಆಡ್ತಾರೆ, ಸುಮ್ಮನೆ ಆಮೇಲೆ ಡಿಪೆಂಡ್ ಆಗಿ ಅಂದರೆ ಅವರು ಎಲ್ಲರ ಹತ್ರನೂ ಹಿಂಗೆ ಇರ್ತಾರೆ ಅನ್ನೋದೇ ಅವ್ರದ್ದೇ ಸ್ಟ್ರಾಟಜಿ ಅದಾಗಿರ್ಬೋದು. ನಿನ್ನ ನಂಬಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಯೋಚನೆ ಮಾಡು, ನಿನ್ನ ಆಟ ನೀನು ಆಡು, ಇನ್ಮೇಲೆ ಇಂಡಿವಿಜುವಲ್ ಆಗಿ ಆಡು ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೈಟ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಲೈಕ್ ಉಗ್ರಂ ಮಂಜು ಅವರ ಅಪ್ಪ ಒಬ್ಬರೇ ಕೂತ್ಕೊಂಡು ಲಾನ್ ಏರಿಯಾದಲ್ಲಿ ಮಾತಾಡ್ತಾ ಇರ್ತಾರೆ. ಬಿಗ್ ಬಾಸ್ ನನ್ನ ಮಗನ ಜೀವನ ಶೈಲಿ ಚೇಂಜ್ ಮಾಡಿದೆ, ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ ಅವನಿಗೆ, ಸೊ ಇಷ್ಟೆಲ್ಲ ಮಾಡ್ಕೊಟ್ಟ ಬಿಗ್ ಬಾಸ್ ನಿಮಗೆ ಥ್ಯಾಂಕ್ ಯು ಅಂತ ಒಂದು ಹೇಳ್ತಾ ಇರ್ತಾರೆ. ಅಲ್ಲಿ ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹಂಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದಾಗಿದ ತಕ್ಷಣ ಮಾರ್ನಿಂಗ್ ಆಗುತ್ತೆ, ಮಾರ್ನಿಂಗ್ ಎಲ್ಲ ನಾರ್ಮಲ್ ಆಗಿ ಡ್ಯಾನ್ಸ್ ಆಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಮತ್ತೆ ಡೈನಿಂಗ್ ಟೇಬಲ್ ಹತ್ರ ಅವ್ರ ಅಪ್ಪ ಚೈತ್ರ ಕುಂದಾಪುರ ಅವ್ರನ್ನ ಅವ್ರು ರೇಗಿಸ್ತಾ ಇರ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಗೌತಮಿ ಅವರು ಅಲ್ಲೇ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡು ಗೌತಮಿ ಹಾಗೂ ಅವ್ರ ಹಸ್ಬೆಂಡ್ ಇಬ್ರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಕಿಚ್ಚ ಸರ್ ಮಾತನ್ನ ನೀವು ಕೇಳಬೇಕು, ಎಲ್ಲರಿಗೂ ಕೂಡ ಹಿಂಟ್ ಕೊಡ್ತಾರೆ ಪ್ರತಿ ಬಾರಿ ಬಂದ್ರು ಕೂಡ. ನೀವು ಇಂಡಿವಿಜುವಲ್ ಆಗಿ ಅವ್ರೇನು ಹೇಳ್ತಾರೋ ಅದನ್ನ ಮಾತ್ರ ಪಾಲಿಸಿ, ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನೀನು ತುಂಬಾ ಒಳ್ಳೆತನ ತೋರ್ಸಕ್ ಹೋಗ್ಬೇಡ, ತುಂಬಾ ಒಳ್ಳೆತನ ತೋರ್ಸಕ್ ಹೋದ್ರೆ ಏನಾಗುತ್ತೆ, ನೀನೇ ಲಾಸ್ಟ್ ಆಚೆ ಉಳ್ಕೊಂತೀಯ ಅಂತೂ ಅಷ್ಟೆಲ್ಲ ಹೇಳ್ತಾ ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಉಗ್ರಂ ಮಂಜು ಅವ್ರು ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಭವ್ಯ ಅವ್ರಿಗೆ ನೀವು ಇಬ್ರು ಡ್ಯಾನ್ಸ್ ಆಡ್ಬೇಕು ಇವಾಗ ಅಂತ ಹೇಳ್ತಾರೆ. ಡ್ಯಾನ್ಸ್ ಆಡಿದ್ದೆ ನೋಡಿ. ಎಸ್, ಸೊ ಇಬ್ರು ಕೈಲೂ ಕೂಡ ಒಂದು ಸ್ವಲ್ಪ ಸ್ಲೋ ಮೋಷನ್ ಒಂದು ಡ್ಯಾನ್ಸ್ ಕೂಡ ಆಡಿಸ್ತಾರೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಕಂಟೆಂಟ್ಗೆ 3 ಜನ ಆಯ್ಕೆ ಆಗಿರ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಆ 3 ಜನ ನಿನ್ನೆ ಕಂಟೆಸ್ಟೆಂಟ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಇವತ್ತು 3 ಜನ ಯಾರಪ್ಪ ಅಂತಂದ್ರೆ, ಒಂದು ಮೋಕ್ಷಿತ್ ಅವರು, ಇನ್ನೊಂದು ಗೌತಮಿ ಹಾಗೂ ಉಗ್ರಂ ಮಂಜು ಅವರು. ಸೊ ಈ 3 ಜನ ಭಾಗವಹಿಸ್ತಾರೆ. ಈ ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಒಂದು 3 ಬಾಕ್ಸ್ ಇಟ್ಟಿರ್ತಾರೆ. ಬಾಕ್ಸ್ ಒಳಗಡೆ ಸಣ್ಣ ಸಣ್ಣ ಹೋಲ್ ಮಾಡಿಟ್ಟಿರ್ತಾರೆ. ಸೊ ಅದ್ರೊಳಗಡೆ ಕಾಲು ಹಾಕೊಂಡು ಹೋಗಿ ನೀಟಾಗಿ ಒಂದು ಗ್ಲಾಸ್ ಇರುತ್ತಲ್ಲ, ಗ್ಲಾಸ್ನ ತಗೊಂಡೋಗಿ ಅದ್ರ ಮೇಲೆ ಜೋಡಿಸ್ಬೇಕು. ತ್ರಿಶೂಲ ತರ ಇರುತ್ತೆ, ಅದು ಮಿಡಲ್ ಹಾಕೊಂಡು ಹೋಗ್ಬಿಟ್ಟು ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಹೋಲ್ ಒಳಗಡೆ ಕಾಲಿಕೊಂಡು ಪಾಟ್ ಹೋಲ್ ಇರ್ತಾರೆ, ಅದ್ರಲ್ಲಿ ಕಾಲಿಕೊಂಡು ಹೋಗಿ ಒಂದು ಬ್ಯಾಲೆನ್ಸ್ ಮಾಡಬೇಕು. ಹೆಚ್ಚು ಕಮ್ಮಿ ಒಂದು 5 ಲೋಟ ಕೊಟ್ಟಿರ್ತಾರೆ, ಅದನ್ನ ಬ್ಯಾಲೆನ್ಸ್ ಮಾಡಿ ಮತ್ತೆ ರಿಟರ್ನ್ ಹೋಗಿ ಗಂಟೆ ಹೊಡಿಬೇಕು. ಸೊ ಅದ್ರಲ್ಲಿ ಇಬ್ರು ಸೆಲೆಕ್ಟ್ ಆಗ್ತಾರೆ. ಸೊ ಮೊದಲನೇದಾಗಿ ಹಾಕೋದು ಉಗ್ರಂ ಮಂಜು ಅವರು ಫಾಸ್ಟ್ ಆಗ್ತಾರೆ. ನೆಕ್ಸ್ಟ್ ಗೌತಮಿ ಅವರು ಕೂಡ ಹಾಕ್ತಾರೆ. ಸೊ ಇಲ್ಲಿ ಮೋಕ್ಷಿತ್ ಅವರು ಫೇಲ್ ಆಗ್ತಾರೆ ಈ ಟಾಸ್ಕ್ ಅಲ್ಲಿ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಆಕ್ಚುಲಿ ಮೋಕ್ಷಿತ್ ಅವರು ಪದೇ ಫೇಲ್ ಆಗ್ತಾ ಇದಾರೆ. ಲೈಕ್ ಲಿಟ್ರಲಿ ಎಲ್ಲಂತಂದ್ರೆ ಇವ್ರಿಗೆ ಇಬ್ಬರಿಗೆ ಆಕ್ಚುಲಿ ಕ್ಯಾಪ್ಟನ್ಸಿ ಆಗೋಕೆ ಅವಕಾಶ ಇದ್ದಿದ್ದು ಅಂತ ಲೈಕ್ ಆಗಿಲ್ಲ ಅಂತಂದ್ರೆ ಚೈತ್ರ ಕುಂದಾಪುರ ಇವರು ಇಬ್ಬರೇ ಆಗ್ತಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಆಪರ್ಚುನಿಟಿ ಇತ್ತು. ಸೊ ತುಂಬಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಕಷ್ಟ ಆಯ್ತು ಗೇಮು. ನಿನ್ನೆ ಕಂಪೇರಿಟಿವ್ ಮಾಡ್ಕೊಂಡ್ರು, ನಿನ್ನೆನೂ ಸ್ವಲ್ಪ ಕಷ್ಟ ಆಯ್ತು, ಬಟ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಹೋಗ್ಬೇಕಾದ್ರು ಕೂಡ ಸ್ವಲ್ಪ ಪಕ್ಕದಲ್ಲಿರೋ ಅಲ್ಲಾಡ್ಸೋರು ಕೂಡ ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲ ಗಾಳಿ ಬಂದ್ರು ಕೂಡ ಆ ಲೋಟ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಸೊ ಗೌತಮಿ ಅವ್ರಿಗೆ ಇದೇ ಸತಿ 2 ಸತಿ ಆಯ್ತು. ಆಕ್ಚುಲಿ ಒಂದ್ಸತಿ ಅವ್ರು ಹೋಗ್ತಾ ಇರ್ತಾರೆ, ಪಕ್ಕದಲ್ಲಿ ಒಂದ್ ಸ್ವಲ್ಪ ಅಲ್ಲಾಡ್ದಾಗ ಕೆಳಗಡೆ ಬೀಳುತ್ತೆ, ಆಮೇಲೆ ಗಾಳಿ ಬಂದಾಗೂ ಕೂಡ ಅಲ್ಲಾಡಿ ಕೆಳಗಡೆ ಬೀಳುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಉಗ್ರಂ ಮಂಜು ಅವ್ರಿಗೆ ಮತ್ತೆ ಲೈಕ್ ಮೋಕ್ಷಿತ್ ಅವ್ರ ಅಮ್ಮ ಅವ್ರಿಗೆ ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಹೆಂಗಿತ್ತು ಬಿಗ್ ಬಾಸ್ ಮನೆ ಅಂತೆಲ್ಲ ಕೇಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ 3 ಜನಕ್ಕೂ ಕೂಡ ಬೀಳ್ಕೊಡುಗೆ ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವ್ರನ್ನ ಕನ್ಫೆಷನ್ ರೂಮ್ಗೆ ಕರೀತಾರೆ. ಅವ್ರ ಫ್ಯಾಮಿಲಿ ಬಂದಿರ್ತಾರೆ ಅಂತ ಅನ್ಕೊಂಡಿರ್ತಾರೆ, ಬಟ್ ಅವ್ರ ಅಮ್ಮನ ವಾಯ್ಸ್ ಬರುತ್ತೆ, ಇಲ್ಲ ಬರಕ್ಕಾಗಲ್ಲ, ನಾನು ಆಕ್ಚುಲಿ ಲೈಕ್ ಹಸು ಕರು ಹಾಕಿದೆ, ಗಂಡಸು ಅಂತ ಹೇಳ್ತಾರೆ. ಸೊ ಒಳ್ಳೇದ, ಎಲ್ಲ ಆರಾಮ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊಂತಾರೆ. ಇಲ್ಲ ಮನೆ ಕಡೆ ಎಲ್ಲ ಆರಾಮು, ನೀನ್ ಆರಾಮ್ಸೆ ಗೇಮ್ ನೀನ್ ಆಡು ಅಂತ ಎಲ್ಲ ಹಿಂಟ್ ಕೊಡ್ತಾರೆ. ಅವರು ಬಂದ್ಬಿಟ್ಟು ಆಚೆ ಕಡೆ ಬಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರೋ ಅನ್ನೋ ತರನೇ ಹೇಳ್ಕೊಂಡು ಬರ್ತಾರೆ. ಆಕ್ಚುಲಿ ಅವ್ರಿಗೂ ಬೇಜಾರಾಗುತ್ತಲ್ವ ಯಾರಾದ್ರೂ ಫ್ಯಾಮಿಲಿ ಬಂದಿಲ್ಲ ಅಂತಂದ್ರೆ. ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಬಿಗ್ ಬಾಸ್ ಕಡೆಯಿಂದ ಎಲ್ಲರಿಗೂ ನ್ಯೂ ಇಯರ್ ಗಿಫ್ಟ್ ಬರುತ್ತೆ, ಒಂದೊಂದು ಟಿ ಶರ್ಟ್ ಗಳನ್ನ ಕೊಟ್ಟು ಕಳಿಸ್ತಾರೆ. ಸೊ ಎಲ್ಲರೂ ಖುಷಿಯಾಗಿ ಬಿಗ್ ಬಾಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಈ ತರ ಡಿಸೈನ್ ಅಂತ ಇಲ್ಲೇ ಇಲ್ಲ ಅಂತ ಧನರಾಜ್ ಅವರು ಹೇಳ್ತಾರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರ ಫುಲ್ ಕೂಡು ಕುಟುಂಬ ಅಂತ ಹೇಳ್ಬೋದು, ಒಟ್ಟಾಗಿ ಎಲ್ಲ ಏನೋ ಇದೆ ಅಪ್ಪ, ಏನೋ ಇದೆ. ಸೊ ನಿಮ್ಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿದ್ರಿ ಸರ್, ಏನೋ ಹೇಳ್ತಾರೆ ಬಿಗ್ ಬಾಸ್ ಅವರು. ಸೊ ಆ ಫುಲ್ ಕುಟುಂಬದವರೆಲ್ಲ ಬಂದಿರ್ತಾರೆ. ಹೆಚ್ಚು ಕಮ್ಮಿ ಒಂದು 20-25 ಜನ ಎಲ್ಲ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವ್ರನ್ನ ಧನರಾಜ್ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಡ್ಯಾನ್ಸ್ ಆಡ್ತಾರೆ, ಸಖತ್ ಮಾತ್ರ ಎಲ್ಲ ಕೂಡು ಕುಟುಂಬ ಅದು ಡ್ಯಾನ್ಸ್ ಆಡಿದ್ದು ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಎಸ್, ಒಟ್ನಲ್ಲಿ ಸಗದಾಗ ನಮ್ ಕಡೆ ಗೊತ್ತಲ್ಲ, ಅವ್ರು ಉಡುಪಿ ಕಡೆ ಆ ಕಡೆ ಎಲ್ಲ
ಇದೆ ಅಲ್ವಾ ಫೇಮಸ್. ಸೊ ಮ್ಯಾಂಗ್ಳೂರು ಉಡುಪಿ ಸೈಡ್ ನಾನು ಹೇಳ್ತಾ ಇರೋದು. ಹುಲಿ ಡ್ಯಾನ್ಸ್ ಎಲ್ಲ ಆಡ್ತಾರೆ. ಆಡಿದ್ಮೇಲೆ ನೆಕ್ಸ್ಟ್ ಅವರ ಮನೆಗೆ ಕಳಿಸ್ತಾರೆ. ಎಲ್ಲರೂ ಅಷ್ಟು ಜನ ಬಂದಿರ್ತಾರಲ್ಲ, ಎಲ್ಲ ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಆಚೆ ಕಳಿಸ್ತಾರೆ. ಆ್ಯಂಡ್ ಧನರಾಜು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ ನಾನು, ಸೊ ನನ್ನ ಈ ಬಿಗ್ ಬಾಸ್ ಮನೆ ವೇದಿಕೆಗೆ ಚಾನ್ಸ್ ಕೊಟ್ರಿ ಎಸ್ಪೆಷಲಿ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾರೆ ಎಲ್ಲರಿಗೂ. ಎಲ್ಲೋ ಒಂದು ಕಡೆ ವಿಡಿಯೋ ಮಾಡ್ಕೊಂಡಿದ್ವಿ, ಅಂಥವ್ರನ್ನ ನಾನು ಕರ್ಕೊಂಡ್ ಬಂದಿದ್ರೆ. ಆ್ಯಂಡ್ ಇನ್ನೊಂದಲ್ಲದೆ ನನ್ನ ಫ್ಯಾಮಿಲಿನ ಕೂಡ ಟಿವಿಲಿ ತೋರಿಸ್ತಾ ಇದ್ರೆ ತುಂಬ ಥ್ಯಾಂಕ್ ಯು. ಯಾಕಂದರೆ ನನಗೆ ತುಂಬ ಆಸೆ ಇತ್ತು ಆ್ಯಂಡ್ ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡಿದ್ದಾರೆ ವೀಡಿಯೋಸ್ ಮಾಡಬೇಕಾದ್ರೆ, ಅದಾಗಿರಲಿ ಇದಾಗಿರಲಿ ಎಲ್ಲದಕ್ಕೂ ಕೂಡ. ಸೊ ಅವನ್ನ ಕರ್ಕೊಂಡ್ಬಂದು ಒಳಗಡೆ ಬಿಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ. ಒಂದು ಹೇಳ್ಬೇಕು ಅಂತಂದ್ರೆ ಎಷ್ಟೋ ಫ್ಯಾಮಿಲಿಗಳು ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ತುಂಬ ಸಪೋರ್ಟ್ ಮಾಡಲ್ಲ. ಸೊ ಬಟ್ ಇವ್ರ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡಿ ಅಷ್ಟು ಜನ ನೋಡಿ 25-30 ಜನ ನಾನು ಅಷ್ಟು ಜನ ಕೂಡ ಅದರಲ್ಲಿ ಒಂದು 10-15 ಜನ ವೀಡಿಯೋದಲ್ಲಿ ಬರ್ತಾರೆ. ಸೊ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ವೀಡಿಯೋಸ್ಗಳು ನಾನು ನೋಡಿದೆ ಧನರಾಜ್ ಅವ್ರದ್ದು. ಸೊ ಎಷ್ಟೋ ವೀಡಿಯೋಗಳಲ್ಲಿ ಅವರು ಕೂಡ ಲೈಕ್ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮಿಕ್ತವರೆಲ್ಲ ಅಟ್ಲೀಸ್ಟ್ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಈ ಥರ ಒಂದು ಫ್ಯಾಮಿಲಿ ಇತ್ತು ಅಂತಂದರೆ ಲೈಕ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ಮತ್ತೆ ಉಗ್ರ ಮಂಜು ಅವರು ಮತ್ತು ಗೌತಮಿ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಏನು ಅವರ ರೆಸ್ಪಾಂಡ್ ಹೇಳಿದ್ರಲ್ಲ, ಸೊ ಇನ್ಮೇಲೆ ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡ್ತೀನಿ. ಸೊ ಏನೇ ಗೇಮ್ಗಳ ವಿಷಯವಾಗಿ ನಾನೇನು ಮಾತಾಡೋಕ್ಕೆ ಬರಲ್ಲ ಅದ್ರ ಬಗ್ಗೆ. ಸೊ ಬೇರೆ ಅದು ಬಿಟ್ಟು ಏನು ಫ್ರೆಂಡ್ಶಿಪ್ಪು ಏನು ಆರ್ಗ್ಯಾನಿಕ್ ಆಗಿತ್ತಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಗೇಮ್ ವಿಚಾರಕ್ಕೆ ನಾನು ಏನು ಮಾತಾಡೋಲ್ಲ. ಸೊ ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ. ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರ ವೈಫ್ ಅವ್ರು ಮತ್ತೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಆಗ ಎಲ್ಲರಿಗೂ ಪಾಸ್ ಕೊಟ್ಟಿರ್ತಾರೆ. ಇವ್ರು ಸ್ವಲ್ಪ ಹೊಡಿತಾ ಇರ್ತಾರೆ. ಅಂದರೆ ಐಶ್ವರ್ಯ ಅವರು ಸ್ವೀಟ್ಸ್ ಕೂಡ ತಂದಿರ್ತಾರೆ. ಸ್ವೀಟ್ಸ್ ಕೂಡ ನಾವು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ಇದಾದ್ಮೇಲೆ ಪಾಸಲ್ಲಿ ಇರ್ತಾರಲ್ಲ, ಸೊ ಐಶ್ವರ್ಯ ಅವ್ರ ಬಗ್ಗೆ ಎತ್ಕೊಡ್ತಾರೆ. ಏನು ಐಶ್ವರ್ಯ ಅವ್ರಿಗೆ ಎಲ್ಲ ಉತ್ತಮ ಕೊಡ್ತೀರಾ ನೀವು, ಸೊ ಅಷ್ಟು ಚೆನ್ನಾಗಿದ್ದಾರೆ ಹಂಗೆ ಅಂತ ಹೇಳ್ತಾ ಇರ್ತೀರಾ ಅಂತ ಹೇಳ್ತಾರೆ. ಆ್ಯಂಡ್ ಒಬ್ಬೊಬ್ರಿಗೆ ಇಲ್ಲಿ ಫ್ರೀಸ್ ಮಾಡಿದ್ನ ಬಿಡ್ತಾ ಇಲ್ಲ, ಪಾಸ್ ಮಾಡಿದ್ನ ಅನ್ಫ್ರೀಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು ಫುಲ್ ಏನೋ ಟೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರ ಮಗುನ ಟಿವಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾನೆ ಅಂತಾನೆ ಹೇಳ್ಬೋದು. ಸೊ ಬಿಗ್ ಬಾಸ್ ಒಂದು ಚಾನ್ಸ್ ಕೊಡಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ಹೋಗಿ ಧನರಾಜ್ ಅಂತ ಹೇಳ್ತಾರೆ. ಅಲ್ಲಿ ಅವರ ಅಪ್ಪ, ಅಮ್ಮ ಮತ್ತೆ ಚಿಕ್ಕಪ್ಪ 3 ಜನ ಇರ್ತಾರೆ. ಚಿಕ್ಕಪ್ಪ 3 ಜನ ಇರ್ತಾರೆ ಅಲ್ಲಿ. ಸೊ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ್ಮೇಲೆ ಮಗುನ ಎತ್ಕೊಂತಾರೆ. ಅವ್ನು ಸ್ವಲ್ಪ ಮುದ್ದಾಡ್ತಾರೆ. ಆ್ಯಂಡ್ ಒಂದು ಖುಷಿ ಆಗುತ್ತಲ್ವ ಯಾರಿಗಾದ್ರೂ ಅಷ್ಟೇ. ಧನರಾಜ್ ಅವರು ಎಸ್ಪೆಷಲಿ ಲೈಕ್ ಒಂದು ಮಗುನ 4 ತಿಂಗಳು 5 ತಿಂಗಳು ಮಗುನ ಬಿಟ್ಟು ಬರಬೇಕು ಅಂದರೆ ಬಿಗ್ ಬಾಸ್ ಒಳಗಡೆ ಅದು ಒಂಥರ ಡಿಫಿಕಲ್ಟ್ ಇದೆ. ಫ್ಯಾಮಿಲಿ ಬೇರೆ, ಬಟ್ ಇನ್ನೂ ಚಿಕ್ಕ ಮಗು ಎಷ್ಟು ಪ್ರೀತಿ ಇರುತ್ತಲ್ವ ಯಾರಿಗೆ ಆದ್ರೂ ಅಪ್ಪ ಅನ್ನೋರಿಗೆ. ಸೊ ಅದನ್ನ ಬಿಟ್ಟು ಬಂದಿರ್ತಾರೆ. ಸೊ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವ್ರಿಗೂ. ಇದಾದ್ಮೇಲೆ ಅವ್ರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಲೈಕ್ ಅವರ ಅಪ್ಪ ಮತ್ತೆ ಅವ್ರ ಅಮ್ಮ ಮತ್ತೆ ಅವರ ಹೆಂಡತಿನ ಬೀಳ್ಕೊಡುಗೆ ಕೊಡ್ತಾರೆ. ಆ್ಯಂಡ್ ಅವ್ರ ಚಿಕ್ಕಪ್ಪ ಮಾತ್ರ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವರ ಫ್ಯಾಮಿಲಿ ಬರ್ತಾರೆ. ಅಂದರೆ ಅವ್ರ ಅಮ್ಮ ಮತ್ತು ಅವ್ರ ತಂಗಿಯವ್ರು ಬರ್ತಾರೆ. ಸೊ ಬಂದ ತಕ್ಷಣ ಎಲ್ಲರೂ ಫ್ರೀಸಲ್ಲಿ ಇರ್ತಾರೆ. ಸೊ ಹೇಳ್ತಾರೆ ಅವರು, ನಮ್ಮ ಮಗಳಿಗೆ ಎಲ್ಲರಿಗೂ ನೀವು ಕಳಪೆ ಕೊಟ್ಟಿದ್ದೀರಿ, ಬಟ್ ಪರವಾಗಿಲ್ಲ, ಬಟ್ ನಮ್ಮ ಮಗಳು ನಮ್ಗೆ ಯಾವತ್ತಿನೂ ಉತ್ತಮನೇ. ಸೊ ಅದೊಂದು ಮೆಡಲ್ ಕೂಡ ತಂದಾಕ್ಬಿಟ್ಟು ಅವ್ರಿಗೆ ಆಗ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಎಸ್. ಇದರಲ್ಲಿ ಸ್ವಲ್ಪ ಭಾವುಕರಾಗ್ತಾರೆ ಚೈತ್ರ ಕುಂದಾಪುರ ಅವರು. ಅಂದರೆ ಅವರು ಒಂದು ಮಾತು ಕೂಡ ಹೇಳ್ತಾರೆ, ಲೈಕ್ ಹೆಣ್ಮಕ್ಳು ಅಂತಂದರೆ 3 ಜನ ಲೈಕ್ ಯಾವುದು ಇದು ಅಂತಲ್ಲ. ಸೊ ಅದ್ರಲ್ಲಿ ಭವ್ಯಗೌಡವ್ರನ್ನು ನೋಡಿ ಸ್ವಲ್ಪ ಕಂಪೇರ್ ಮಾಡ್ಕೊತಾರೆ, ಅವ್ರು ಎಷ್ಟು ಕಷ್ಟ ಅಂತ. ಇವನ್ ಭವ್ಯಗೌಡವ್ರು ತುಂಬ ಅಳ್ತಾ ಇರ್ತಾರೆ ಆ್ಯಕ್ಚುಲಿ. ಯಾಕಂದರೆ ಅವರು ಹೆಣ್ಮಕ್ಳು, ಇವರು 3 ಜನ ಹೆಣ್ಮಕ್ಳುಗಳು. ಸೊ ಎಲ್ಲ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಅಂದ್ರೆ ನಾರ್ಮಲ್ ಆಗಿ ರಜತ್ ಅವರು ಇವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾರೆ, ಅವಾಗ ಅದಕ್ಕೆ ಇವ್ರು ಐಡಿಯಾ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರು ಮಾತಾಡ್ಬೇಕಾದ್ರೆ ನೀವು ಮಾತಾಡಕ್ಕೆ ಹೋಗ್ಬಿಡಿ, ಅವಳೇ ಸುಮ್ಮನಾಗ್ಬಿಡ್ತಾರೆ ಅಂತ ಅವ್ರ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ. ಅಂಡ್ ಅವ್ರ ತಂಗಿನೂ ಕೂಡ ಮಾತಾಡ್ತಾ ಇರ್ತಾರೆ ಹನುಮಂತ್ ಅವ್ರ ಜೊತೆ, ಧನರಾಜ್ ಅವ್ರ ಜೊತೆ ಎಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಹನುಮಂತ್ ಅವರ ಅಪ್ಪ ಮತ್ತೆ ಅಮ್ಮ ಅವರು ಬರ್ತಾರೆ. ಲಿಟ್ರಲಿ ನಾನು ನೋಡಿದ ಸಾಂಗ್ ಹಾಕಿದ್ರು, ಅವ್ರು ಎಂಟ್ರಿ ಕೊಟ್ಟರು. ಆ್ಯಂಡ್ ಮೋರ್ ಓವರ್ ಒಂದು ಹೇಳಬೇಕು ಅಂತಂದರೆ ಅವ್ರಿಗೆ ಅವ್ರ ಅಮ್ಮಂಗೆ ಕನ್ನಡ ಬರೋಲ್ಲ. ಸೊ ಅವ್ರ ಅಪ್ಪ ಮಾತ್ರ ಕನ್ನಡ ಮಾತಾಡ್ತಿದ್ರು. ಆ್ಯಂಡ್ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು ಕ್ಯಾಪ್ಷನಲ್ಲಿ ನಮಗೆ. ಸೊ ಅವ್ರು ಏನು ಮಾತಾಡ್ತಿದ್ರು ಅಂತ ಲೈಕ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಗೈಸ್. ಆ ತಾಯಿ ಒಂದು ಪ್ರೀತಿ ಇದೆಯಲ್ಲ. ಸೊ 3 ತಿಂಗಳಾದ್ಮೇಲೆ ನೋಡ್ತಾ ಇದ್ದಾರೆ ಪಾಪ. ಸೊ ಆ್ಯಂಡ್ ಹನುಮಂತು ಫುಲ್ ಪಾಸಲ್ಲಿ ಇರ್ತಾರೆ. ಆ್ಯಂಡ್ ಅಲ್ಲಿಗೆ ಎಪಿಸೋಡ್ ನಿಂತಿದೆ ಗೈಸ್. ಎಸ್. ಸೊ ಒಟ್ಟಿನಲ್ಲಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಬೆಸ್ಟ್ ಮೂಮೆಂಟ್ ಯಾವುದಾಗಿತ್ತು ಅಂತ ನಿಮ್ಮ ಪ್ರಕಾರ ಅನ್ಸೋದು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ನೀವು ಯಾವ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ಬಂದಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ಎಪಿಸೋಡ್ನ ರಿವ್ಯೂ. ಸೊ ಆ್ಯಂಡ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬೈ ಬೈ.